20th ಕ್ವೆಶ್ಚನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ ಫಸ್ಟ್ ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 1. ಫಸ್ಟ್ ಟರ್ಮ್ ಅಂದ್ರೆ ಏನು, ಎ ವ್ಯಾಲ್ಯೂ 1 ಅಂತ ಕೊಟ್ಟಿದ್ದಾರೆ. ಅಂಡ್ 14th ಟರ್ಮ್ ಇಸ್ 53. 14th ಟರ್ಮ್ ಅಂದ್ರೆ ಏನು, ಎ 14 ಬಂದ್ಬಿಟ್ಟು 53 ಅಂತ ಕೊಟ್ಟಿದ್ದಾರೆ. ಈಗ ನೋಡ್ರಿ ಎ 14 ಏನಂತ ಬರೀಬಹುದು, ಎ ಪ್ಲಸ್ 13d ಅಂತ ಬರೀಬಹುದು ಇಸ್ ಈಕ್ವಲ್ ಟು 53. ಎ ವ್ಯಾಲ್ಯೂ 1 ಅಂತ ಗೊತ್ತು, ಪ್ಲಸ್ 13d ಇಸ್ ಈಕ್ವಲ್ ಟು 53. 13d ಇಸ್ ಈಕ್ವಲ್ ಟು 53 ಪ್ಲಸ್ 1 ಆ ಕಡೆ ಹೋದ್ರೆ ಮೈನಸ್ 1. 13d ಇಸ್ ಈಕ್ವಲ್ ಟು 52. d ಇಸ್ ಈಕ್ವಲ್ ಟು 52 ಇಂಟು 13 ಈ ಕಡೆ ಬಂದ್ರೆ ಡಿವೈಡ್ ಬೈ 13. 13 1 ಜಾ 13 4 ಜಾ. ಓಕೆ, ಸೊ ಡಿ ವ್ಯಾಲ್ಯೂ 4 ಅಂತ ಗೊತ್ತಾಯ್ತು. ಈಗ ನಮಗೆ ಏನ್ ಕೇಳ್ತಾ ಇದಾರೆ, ಫೈಂಡ್ ದ nth ಟರ್ಮ್ ಆಫ್ ದಿಸ್ ಪ್ರೋಗ್ರೆಷನ್. nth ಟರ್ಮ್ ಅಂದ್ರೆ ಏನ್ ಕಂಡಿಬೇಕು, ಏನ್ ಫಾರ್ಮ್ ಏನು, a ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆ, ಎನ್ ಇದ್ದಲ್ಲಿ ಎನ್ ಆಗ್ಬೇಕು, ಎ ಇದ್ದಲ್ಲಿ 1, ಎನ್ ಇದ್ದಲ್ಲಿ ಎನ್ ವ್ಯಾಲ್ಯೂ ಎನ್ ಆಗ್ಬೇಕು ಮೈನಸ್ 1, ಡಿ ಇದ್ದಲ್ಲಿ ಏನಾಗಬೇಕು 4. ಸೊ ಎ ಎನ್ ಇಸ್ ಈಕ್ವಲ್ ಟು 1 ಪ್ಲಸ್ 4 ಇಂಟು ಎನ್ 4n ಆಯ್ತು, ಪ್ಲಸ್ ಇಂಟು ಮೈನಸ್ ಮೈನಸ್ 4 1 4. ಈಗ ಏನಾಯ್ತು ನೋಡ್ರಿ, ಎ ಎನ್ ಇಸ್ ಈಕ್ವಲ್ ಟು, ಈಗ ನೀವು ನೋಡಿದ್ರೆ ನಾನೇನ್ ಮಾಡ್ತೀನಿ ಸಿಂಪಲ್ ಆಗಿ ಫಸ್ಟ್ ಈ 4n ಬರ್ದ್ಬಿಡ್ತೀನಿ. ಈಗ ನೋಡ್ರಿ 1 ಮೈನಸ್ 4 ಏನಾಗುತ್ತೆ, ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 4 ಅಲ್ಲಿ 1 ಹೋದ್ರೆ 3. ಸೊ nth ಟರ್ಮ್ ಬಂದ್ಬಿಟ್ಟು ಏನು, 4n ಮೈನಸ್ 3. ಓಕೆ, ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡುತ್ತೆ. ಓಕೆ, ಆಮೇಲೆ ಅದರಲ್ಲಿ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಅದರಲ್ಲಿ ಹಾಕುತ್ತೆ. ಓಕೆ, ಸೊ ನೀವೇನ್ ಮಾಡ್ರಿ, ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ಓಕೆ, ನಾನ್ ನಿಮಗೆ ಫೋನ್ ಮಾಡ್ಬಿಟ್ಟು ಪ್ರೊಸೀಜರ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಅದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.